ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಪರಿಶ್ರಮದ ಫಲಕ್ಕಿಂತ ಅದೃಷ್ಟದ ಫಲವೇ ಅಧಿಕವಾಗಿ ಅನುಭವಕ್ಕೆ ಬರುತ್ತದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುತ್ತೀರಿ. ನಾಯಕತ್ವದ ಗುಣ ಇರುವ ನಿಮಗೆ ಅವಕಾಶ ಮತ್ತು ಸಹಚರರ ಒತ್ತಡ ಅನುಭವಕ್ಕೆ ಬರಲಿದೆ. ವೃಷಭ ರಾಶಿ. ವಿವಿಧ ಮೂಲಗಳಿಂದ ಆದಾಯ ವೃದ್ಧಿ. ವೈವಾಹಿಕ ಮಾತುಕತೆಗಳು ಪ್ರಗತಿಯತ್ತ ಸಾಗುತ್ತವೆ. ಷೇರು ವ್ಯವಹಾರಗಳಿಂದ ನಿರೀಕ್ಷಿಸಿದ ಲಾಭ ಇದೆ. ಉದರ ಶಿರೋ ಸಂಬಂಧಿ ಅನಾರೋಗ್ಯ ಬರುವ ಸಾಧ್ಯತೆ ಇದೆ. ಮಿಥುನ ರಾಶಿ. ಕೆಲಸಗಳ ಬಗ್ಗೆ ಅನುಭವಸ್ಥರೊಂದಿಗೆ ಮಾತುಕತೆ ನಡೆಸುವುದರಿಂದ ತಿಳುವಳಿಕೆ ವೃದ್ಧಿ. ಕಾನೂನಾತ್ಮಕ ಹೋರಾಟ ಅಥವಾ ಕೋರ್ಟ್ ವ್ಯವಹಾರಗಳ ಓಡಾಟಕ್ಕೆ ಮುಕ್ತಾಯ ಸಿಗಲಿದೆ. ಕರ್ಕಾಟಕ ರಾಶಿ. ಇತರರ ಮಾತನ್ನು ತಪ್ಪಾಗಿ ಅರ್ಥೈಸಿ ಸಂಬಂಧಿಕರಲ್ಲಿ ಭಿನ್ನಾಭಿಪ್ರಾಯ ಸೃಷ್ಟಿಸಿಕೊಳ್ಬೇಡಿ. ಮಕ್ಕಳ ದೈನಂದಿನ ಚಟುವಟಿಕೆಯತ್ತ ಗಮನ ಕೊಡಿ. ಭೂಮಿ ಸಂಬಂಧ ವ್ಯವಹರಿಸುವಾಗ ಬುದ್ಧಿವಂತಿಕೆ ಅಗತ್ಯ. ಸಿಂಹರಾಶಿ. ಮಕ್ಕಳ ಶಿಕ್ಷಣದ ವಿಚಾರವಾಗಿ ತೀರ್ಮಾನ ತೆಗೆದುಕೊಳ್ಳುವುದು ಉತ್ತಮ. ವ್ಯವಹಾರದಲ್ಲಿ ಇನ್ನೊಬ್ಬರ ಹಸ್ತಕ್ಷೇಪ ನಿಮ್ಮ ನಷ್ಟಕ್ಕೆ ಮುಖ್ಯ ಕಾರಣ. ಹಿರಿಯರ ಮನಸ್ಸನ್ನು ವಹಿಸದಂತೆ ನಡೆದುಕೊಳ್ಳಲು ಹೋಗಬೇಡಿ. ಕನ್ಯಾ ರಾಶಿ. ಕ್ರೀಡಾ ಕ್ಷೇತ್ರದವರಿಗೆ ಉತ್ತಮ ಸಾಧನೆಗೆ ಅವಕಾಶ ಇದೆ. ಮಕ್ಕಳು ವ್ಯಸನಗಳಿಗೆ ಒಳಗಾಗಿ ಮನಸ್ಸು ಮತ್ತು ಆರೋಗ್ಯ ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಮಕ್ಕಳ ಚಟುವಟಿಕೆಯನ್ನ ಗಮನಿಸಿ. ತುಲಾ ರಾಶಿ. ಕೃಷಿ ಕ್ಷೇತ್ರದವರಿಗೆ ಕೆಲಸ ಅಧಿಕ. ಲಾರಿ ಹಾಗೂ ಟ್ಯಾಂಕರ್ನಂತ ದೊಡ್ಡ ಪ್ರಮಾಣದ ವಾಹನಗಳು ಮಾಲೀಕರಿಗೆ ಒಳ್ಳೆಯ ದಿನ. ಅಧಿಕಾರಿಗಳ ಪರಿಚಯ ಏರ್ಪಡುತ್ತದೆ. ವೃಶ್ಚಿಕ ರಾಶಿ. ಬಟ್ಟೆಯ ಉದ್ಯಮದವರಿಗೆ ಲಾಭ. ಪುಸ್ತಕ ಪ್ರಕಾಶಕರಿಗೆ ನೂತನ ಕಾರ್ಯಭಾರ ಹೊರೆಯಾಗಬಹುದು. ವಿನೋದ ಪ್ರಭಾವ. ಧರ್ಮ ಕರ್ಮಗಳಲ್ಲಿ ಆಸಕ್ತಿ ಇತರರನ್ನು ಆಕರ್ಷಿಸುತ್ತದೆ. ಧನುರಾಶಿ. ಸರ್ಕಾರಿ ಸಂಬಂಧ ವ್ಯವಹಾರಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ಇದೆ. ಹಣಕಾಸು ಸಂಸ್ಥೆಗಳ ನೆರವಿನಿಂದ ಬಹುದಿನದ ಸ್ವಂತ ಉದ್ಯಮ ಪ್ರಾರಂಭ ಮಾಡುವ ಯೋಚನೆ ಕೈಗೂಡುವುದು. ಮಕರ ರಾಶಿ. ನೈತಿಕವಾಗಿ ಪರಸ್ಪರ ಬೆಂಬಲವಾಗಿರುವ ಸ್ನೇಹ ಸಂಬಂಧಕ್ಕೆ ಪೌಷ್ಟಿಕತೆ ಸಿಕ್ಕಿ ಮುಂದುವರಿಯಲಿ. ಪ್ರವಾಸ ಮನೋರಂಜನೆಗೂ ಸಾಕಷ್ಟು ಸಮಯವನ್ನ ಮೀಸಲಿಡೋದ್ರಿಂದ ನೆಮ್ಮದಿ ಇದೆ. ಕುಂಭರಾಶಿ. ವ್ಯವಹಾರಿಕ ಸಂಬಂಧಗಳು ವಿಸ್ತಾರಗೊಳ್ಳುವ ಸಮಯ ಇದಾಗಿದೆ. ಅಭಿವೃದ್ಧಿಯ ವಿಚಾರದಲ್ಲಿ ಸ್ವಪ್ರಯತ್ನದೊಂದಿಗೆ ದೈವ ಬಲ ಇರುತ್ತದೆ. ರಾಜಕೀಯ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಕೊನೆಯದಾಗಿ ಮೀನರಾಶಿ. ರಾಜಕೀಯ ರಂಗದಲ್ಲಿ ಬಹಳ ದಿನಗಳ ನಂತರ ಯಶಸ್ಸು ಸಿಗುತ್ತದೆ. ಇಂದಿನ ದಿನಚರಿ ಸಂತೋಷ ಮೂಡಿಸುತ್ತದೆ. ಎಲ್ಲವನ್ನ ನಿಭಾಯಿಸುವ ಸಾಮರ್ಥ್ಯ ಇದ್ದರೂ ಸೋಮಾರಿತನ ಕಾಡಬಹುದು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.